ಈ ವರ್ಷ ಆಗಸ್ಟ್ 15ರಂದು ಒಂದು ಫ್ರೀಡಮ್ ಹಬ್ಬ ಅಂತ, ಜನಗಳ ಸಂಭ್ರಮಾಚರಣೆ. ಇದು ಫ್ರೀಡಮ್ ಹಬ್ಬ, ಜನಗಳ ಸಂಭ್ರಮಾಚರಣೆ ಮಾಡಬೇಕು ಅಂಥೇಳಿದರೆ ಅಂತ ತೀರ್ಮಾನ ಮಾಡಿದ್ದೇವೆ. ಹಾಗಂತೇಳಿ ಸರ್ಕಾರನೇ ಇದನ್ನು ಮಾಡೋದಿಲ್ಲ. ಸರ್ಕಾರ ಜನ ಬಂದು ಸ್ವಾತಂತ್ರ್ಯ ಹಬ್ಬವನ್ನು ಸಂಭ್ರಮಾಚರಣೆ ಮಾಡಲಿಕ್ಕೆ ಒಂದು ಅವಕಾಶವನ್ನು ನಾವು ಮಾಡಿಕೊಡ್ತಾ ಇದ್ದೇವೆ. ಇದನ್ನು ಮಾನ್ಯ ಮುಖ್ಯಮಂತ್ರಿಗಳ ಹತ್ರ ಚರ್ಚೆ ಮಾಡಿದಾಗ ಮಾನ್ಯ ಮುಖ್ಯಮಂತ್ರಿಗಳು ಇದನ್ನು ಮಾಡಲೇಬೇಕು ನಾವು ಬೆಂಗಳೂರಿನಲ್ಲಿ, ಅದರಲ್ಲೂ ಕೂಡ ಇದನ್ನು ನಾವು ಆವತ್ತಿನ ದಿನ ವಿಧಾನಸೌಧದ ಸುತ್ತಮುತ್ತ ಪ್ರದೇಶವನ್ನು ಜನಗಳಿಗೆ ಮುಕ್ತವಾಗಿ ಸಂಭ್ರಮಾಚರಣೆಗೆ ಅವಕಾಶ ಮಾಡಿ ಕೊಡೋಣ ಅಂಥೇಳಿ ವಿಧಾನಸೌಧದ ಮುಂಭಾಗದಲ್ಲೇ ಈ ಕಾರ್ಯಕ್ರಮ ಮಾಡೋಣ ಅಂತ ಮುಖ್ಯಮಂತ್ರಿಗಳು ಸಲಹೆಯನ್ನು ಕೊಟ್ಟಿದ್ದಾರೆ. ಸೊ ಅದರ ಹಿನ್ನೆಲೆಯಲ್ಲಿ ಈ ಆಗಸ್ಟ್ 15 ಫ್ರೀಡಮ್ ಹಬ್ಬ ವಿಧಾನಸೌಧದ ಮುಂಭಾಗದಲ್ಲಿ ಜನಗಳ ಹಬ್ಬವಾಗಿ ಸಂಭ್ರಮಿಸಬೇಕು, ಇದಕ್ಕೆ ಜನಗಳಿಗೆ ಅವಕಾಶವನ್ನು ಮಾಡಿಕೊಡ್ಬೇಕು ಅನ್ನುವಂಥದ್ದು ಇವತ್ತು ನಾನು ಎಲ್ಲ ಅಧಿಕಾರಿಗಳ ಸಭೆ ಮಾಡಿ ಎಲ್ಲ ಇಲಾಖೆಯವ್ರನ್ನ ಒಂದುಗೂಡಿಸ್ಕೊಂಡು ನಾವಿವತ್ತು ತೀರ್ಮಾನವನ್ನು ಮಾಡಿದ್ದೇವೆ. ಇದು ಜನಗಳ ಹಬ್ಬ. ಸರ್ಕಾರದ ಕಾರ್ಯಕ್ರಮ, ಅಧಿಕೃತ ಕಾರ್ಯಕ್ರಮ ಪೆರೇಡ್ ಗ್ರೌಂಡಲ್ಲಿ ಆಗುತ್ತೆ. ಇದು ಬಂದು ಇಲ್ಲಿ ಏನಿದ್ರು ಸರ್ಕಾರ ಜನಗಳಿಗೆ ಅವಕಾಶ ಮಾಡಿಕೊಡ್ತಾ ಇದೆ, ಜನ ಬಂದು ಸಂಭ್ರಮಾಚರಣೆ ಮಾಡ್ತಕ್ಕಂತಹ ಒಂದು ಅವಕಾಶ ಇದು ಹಬ್ಬ. ಆ ರೀತಿಯಲ್ಲಿ ನಾವು ಮಾಡಿದ್ದೇವೆ. ಸೊ ಇದು ಮುಖ್ಯವಾಗಿ ನಮ್ಮದು ಬೆಂಗಳೂರಿನಲ್ಲಿ ಒಂದು ಸ್ವಾತಂತ್ರ್ಯ ಹಬ್ಬ, ಫ್ರೀಡಮ್ ಹಬ್ಬ ಆಗಬೇಕು ಅನ್ನೋದು ಒಂದು ಕಡೆ. ಆದರೆ ಅದು ಯಾವ ಥರ ಇರಬೇಕು? ಬೆಂಗಳೂರು ಅಂದರೆ ಎಲ್ಲರ ಊರು. ಇದು ಬೆಂಗಳೂರು ಎಲ್ಲರ ಊರು, ನಮ್ಮೂರು, ನಿಮ್ಮೂರು, ಎಲ್ಲರ ಊರು ಬೆಂಗಳೂರು. ಇಲ್ಲಿ ಕರ್ನಾಟಕದ ನಾನಾ ಭಾಗಗಳಿಂದ ಜನ ಬಂದು ನೆಲೆಸ್ತಾ ಇದ್ದಾರೆ. ಅವರೆಲ್ಲರೂ ನಮ್ಮವರೇ, ಅವರೆಲ್ಲರೂ ನಮ್ಮವರೇ. ದೇಶದ ಬೇರೆ ಬೇರೆ ಭಾಗಗಳಿಂದ ಬಂದು ಇಲ್ಲಿ ನೆಲೆಸಿದ್ದಾರೆ, ಅವರೆಲ್ಲರೂ ಕೂಡ ನಮ್ಮವರೇ. ಇಲ್ಲಿ ಬೆಂಗಳೂರಿನಲ್ಲಿ ವಾಸ ಮಾಡ್ತಕ್ಕಂಥವ್ರೆಲ್ಲರೂ ನಮ್ಮವರೇ. ಅವರೆಲ್ಲರನ್ನ ಒಳಗೊಂಡಂತಹ ಹಬ್ಬ ಆಗಬೇಕು ಇದು ಅನ್ನೋದು ಕೂಡ ನಮ್ಮ ಮತ್ತೊಂದು ಉದ್ದೇಶ ಇದರಲ್ಲಿ. ಸೊ ಆ ಕಾರಣದಿಂದ ಒಂದು ದಿನದ ಕಾರ್ಯಕ್ರಮವನ್ನು ನಾವು ರೂಪಿಸಿದ್ದೇವೆ. ಇದರಲ್ಲಿ ಮುಖ್ಯವಾಗಿ ಕೆಲವು ಏನೇನು ಇರುತ್ತೆ ಆವತ್ತು ಅಂತ ತಮ್ಮ ಜೊತೆಗೆ ಹಂಚ್ಕೊಳ್ಳಿಕ್ಕೆ ಬಯಸ್ತೇನೆ. ಕಾರ್ಯಕ್ರಮ 11 ಗಂಟೆಯಿಂದ ರಾತ್ರಿ 10 ಗಂಟೆವರೆಗೂ ಇರುತ್ತೆ. 11ಕ್ಕೆ ಮೊದಲು ಪೆರೇಡ್ ಗ್ರೌಂಡಲ್ಲಿ ಸರ್ಕಾರದ ಅಧಿಕೃತ ಕಾರ್ಯಕ್ರಮ ಇರುತ್ತೆ. 11 ಗಂಟೆ ನಂತರ ಸಾರ್ವಜನಿಕರ ಫ್ರೀಡಮ್ ಹಬ್ಬ ಕಾರ್ಯಕ್ರಮ ವಿಧಾನಸೌಧದ ಮುಂಭಾಗದಲ್ಲಿ ಇರುತ್ತೆ. ಆವತ್ತು ಬೆಳಿಗ್ಗೆ 11 ಗಂಟೆಯಿಂದ ರಾತ್ರಿವರೆಗೆ ಅಲ್ಲಿ ಈ ಕರಕುಶಲ ಅಂಗಡಿಗಳು, ಕ್ರಾಫ್ಟ್ ಸ್ಟೋರ್ಸ್ ಅಂತೀವಲ್ಲ, ಕೆಲವೆಲ್ಲ ಕೈಮಗ್ಗದ್ದು ಅಥವಾ ಕೆಲವರು ಬೇರೆ ಏನೋ ಉಡುಗೊರೆ, ಆಟದ ಗೊಂಬೆ, ಈ ಥರದ್ದು ಎಲ್ಲ ಕ್ರಾಫ್ಟ್ ಸ್ಟೋರ್ಸು ಮತ್ತು ಫುಡ್ ಸ್ಟಾಲ್ಸು, ಈ ಥರದ್ದು ದಿನಪೂರ್ತಿ ಒಂದು 50-60 ಸಣ್ಣ ಸಣ್ಣ ಅಂಗಡಿಗಳನ್ನು ವಿಧಾನಸೌಧದ ಸುತ್ತ ಆಯೋಜನೆ ಮಾಡಿ ಅವ್ರಿಗೆ ಅವಕಾಶ ಕೊಡ್ತೇವೆ. ಇದರಲ್ಲಿ ಮೆಜಾರಿಟಿ ಕೆಲವು ಏನು ಕ್ಲಾತ್ ಹ್ಯಾಂಡಿಕ್ರಾಫ್ಟ್ಸು, ಬೇರೆ ಕ್ರಾಫ್ಟು, ಈ ಥರದ ಅಂಗಡಿಗಳು ಸುಮಾರು ಒಂದು 50-60 ಅಂಗಡಿಗಳಿಗೆ ಅವಕಾಶ ಮಾಡಿಕೊಡ್ತಾ ಇದ್ದೇವೆ. ಅದು ದಿನಪೂರ್ತಿ ಇರುತ್ತೆ. ಎರಡನೇದು, ಬೆಳಗ್ಗೆಯಿಂದ ಸಂಜೆವರೆಗೂ ಕೂಡ ಮುಖ್ಯವಾಗಿ ಇದರಲ್ಲಿ ಮಕ್ಕಳ ಮೇಳವನ್ನು ಆಯೋಜನೆ ಮಾಡ್ತಾ ಇದ್ದೇವೆ. ಫ್ರೀಡಮ್ ಹಬ್ಬದಲ್ಲಿ ಒಂದು ಮೇಯ್ನ್ ಕಾಂಪೊನೆಂಟು ಮಕ್ಕಳ ಮೇಳ. ಯಾಕೆ ಅಂದರೆ ಮಕ್ಕಳು ಸಮಾಜದ ಚಟುವಟಿಕೆಯಲ್ಲಿ ಭಾಗವಹಿಸಬೇಕು. ಮಕ್ಕಳು ಚೆನ್ನಾಗಿ ಖುಷಿಯಾಗಿ ಇದ್ದರೆ, ಸಂಭ್ರಮಾಚರಣೆ ಮಾಡಿದರೆ ಇಡೀ ಕುಟುಂಬ ಸಂಭ್ರಮಿಸಿದಾಗೆ, ಇಡೀ ಕುಟುಂಬ ಸಂಭ್ರಮಿಸಿದರೆ ಇಡೀ ಊರು ಸಂಭ್ರಮಿಸಿದ ಹಾಗೆ. ಸೊ ಮಕ್ಕಳ ಕೇಂದ್ರಿತ ಸ್ವಾತಂತ್ರ್ಯ ಫ್ರೀಡಮ್ ಹಬ್ಬ ಆಗಬೇಕು ಅಂಥೇಳಿ ಮಕ್ಕಳಿಗೆ ವಿಶೇಷವಾದಂಥ ಆದ್ಯತೆಯನ್ನು ಇದರಲ್ಲಿ ನಾವು ಕೊಟ್ಟಿದ್ದೇವೆ. ಸೊ ಇದರಲ್ಲಿ ಮಕ್ಕಳಿಗೆ ಕೆಲವು ಗೇಮ್ಸ್, ಸ್ವಾತಂತ್ರ್ಯಕ್ಕೆ ಸಂಬಂಧಪಟ್ಟ ಹಾಗೆ ಗೇಮ್ಸು, ಮತ್ತು ಮಕ್ಕಳಿಗೆ ಕೆಲವು ಏನು ಚಿತ್ರ ಬರೆಯುವಂಥದ್ದು, ಆರ್ಟು, ಕ್ರಾಫ್ಟು, ಮಕ್ಕಳಿಗೆ ಆಟಗಳು, ಹಾಗೆ ಮಕ್ಕಳಿಗೆ ಕೆಲವು ಅವ್ರಿಗೆ ಮುಖದ ಮೇಲೆ ಬಣ್ಣ ಹಚ್ಕೊಳ್ಳೋದು ಇರುತ್ತೆ,
ಕೆಲವ್ರಿಗೆ ಬ್ಯಾಗ್ ಮೇಲೆ ಏನೋ ಒಂದು ಪ್ರಿಂಟ್ ಮಾಡೋದು, ಈ ತರಹ ಮಕ್ಕಳ ಕೇಂದ್ರಿತ ಸುಮಾರು ಕಾರ್ಯಕ್ರಮಗಳನ್ನು ನಾವು ಅಲ್ಲಿ ಆಯೋಜನೆ ಮಾಡ್ತಾ ಇದ್ದೇವೆ. ಎರಡನೇದು, ಮಕ್ಕಳು ಜೊತೆ ಯಾರಾದರೂ ಅವರು ಫ್ಯಾಮಿಲಿಯವರು ಬಂದರೆ ಮಕ್ಕಳೇ ಪಾಸು, ಅವ್ರಿಗೆ ಬೇರೆ ಏನೂ ಪಾಸ್ ಇಲ್ಲ. ನೀವು ತಂದೆ ತಾಯಿ ಅಜ್ಜ ಅಜ್ಜಿ ಬಂದರೆ ನಿಮಗೆ ಪಾಸ್ ಯಾರು ಅಂದರೆ ನಿಮ್ಮ ಮನೆಯ ಮಗುವೇ ನಿಮಗೆ ಪಾಸು. ಆ ಪಾಸ್ ಇದ್ದರೆ ಅವ್ರಿಗೆ ಆವತ್ತು ವಿಧಾನಸೌಧ ಅಸೆಂಬ್ಲಿಗೆ ಆಕ್ಸೆಸನ್ನು ಕೊಡ್ತೇವೆ. ವಿಧಾನಸೌಧ ಗ್ಯಾಲರಿಯಲ್ಲಿ ಮುಕ್ತವಾಗಿ ಅವ್ರಿಗೆ ಅವಕಾಶ, ಸಪ್ರೇಟ್ ಪಾಸ್ ಬೇಕಾಗಿಲ್ಲ. ನಿಮ್ಮ ಕುಟುಂಬಕ್ಕೆ ನಿಮ್ಮ ಮಗುನೇ ಪಾಸ್. ಫ್ಯಾಮಿಲಿ ಮೆಂಬರ್ಸು ಮಕ್ಕಳ ಜೊತೆಗೆ ಬಂದರೆ ಆ ಮಕ್ಕಳ ಮುಖ ನೋಡಿ ಅವರಿಗೆ ಅಸೆಂಬ್ಲಿಗೆ ನಾವು ಆವತ್ತು ಫ್ರೀ ಎಂಟ್ರಿಯನ್ನು ಕೊಡುವಂಥದ್ದು ಕೂಡ ನಾವು ಎಲ್ಲ DPR ಪೊಲೀಸು ಎಲ್ಲರ ಜೊತೆ ಮಾತಾಡಿದ್ದೇವೆ. ಹಾಗೆ ಮಕ್ಕಳಿಗೆ ಕ್ವಿಝು, ಅಂದರೆ ಇದು ನಡೆದಾಡುವ ಮಾತಾಡುವ ಕ್ವಿಝ್. ಇದು ಈಗ ಗಾಂಧೀಜಿ ವೇಷದಲ್ಲಿ, ಸುಭಾಷ್ ಚಂದ್ರ ಬೋಸ್ ವೇಷದಲ್ಲಿ, ಭಗತ್ ಸಿಂಗ್ ವೇಷದಲ್ಲಿ, ಈ ರೀತಿಯಾಗಿ ಸ್ವಾತಂತ್ರ್ಯ ಹೋರಾಟಗಾರರ ವೇಷದಲ್ಲಿ ಇರ್ತಕ್ಕಂತಹ ವ್ಯಕ್ತಿಗಳು ಮಕ್ಕಳನ್ನ ಹೋಗಿ ಕೆಲವು ರಸಪ್ರಶ್ನೆ ಕ್ವಿಝ್ ಮಾಡ್ತಾರೆ. ಅದರಲ್ಲಿ ಯಾರು ಮಕ್ಕಳು ಒಳ್ಳೆ ಉತ್ತರ ಕೊಡ್ತಾರೆ ಅವರಿಗೆ ಪ್ರೈಸಸನ್ನು ಕೊಡುವಂಥದ್ದು ಇದು ವಾಕಿಂಗ್ ಟಾಕಿಂಗ್ ಕ್ವಿಝ್. ಆ ರೀತಿಯಾಗಿ ಕೆಲವೆಲ್ಲ ಮಕ್ಕಳ ಕೇಂದ್ರಿತ ಕಾರ್ಯಕ್ರಮಗಳನ್ನು ಹೆಚ್ಚಾಗಿ ಆಯೋಜನೆ ಮಾಡಿದ್ದೇವೆ. ಇನ್ನೊಂದು, ಈ ಸ್ವಾತಂತ್ರ್ಯ ಸಂಗ್ರಾಮ ನಾವೆಲ್ಲ ಟೆಕ್ಸ್ಟ್ ಬುಕ್ಕಲ್ಲಿ ಓದಿದ್ದೇವೆ, ಒಂದೆರಡು ಸಿನಿಮಾನೂ ಆಗಿರ್ಬೋದು. ಇಲ್ಲಿ ಒಂದು ಕೆಲವು ಸ್ವಾತಂತ್ರ್ಯ ಸಂಗ್ರಾಮದ ಪ್ರಮುಖ ಘಟನೆಗಳನ್ನು ತೆಗೆದುಕೊಂಡು, ಅಂದರೆ ಮೊದಲನೇ ಸ್ವಾತಂತ್ರ್ಯ ಸಂಗ್ರಾಮದ ಹೋರಾಟ 1857ರಲ್ಲಿ ಏನು ಆಯಿತು ಅದನ್ನಾಗಲಿ, ಅಥವಾ ನಮ್ಮಲ್ಲಿ ಸಂಗೊಳ್ಳಿ ರಾಯಣ್ಣ ಮತ್ತು ಕಿತ್ತೂರು ರಾಣಿ ಚೆನ್ನಮ್ಮ ಅವರು ಹೋರಾಟ ಮಾಡಿದ್ದಾಗಲಿ, ಹಾಗೂ ಆಂಗ್ಲೋ ಮೈಸೂರು ಯುದ್ಧ ಆಗಲಿ, ಇಂಥ ಕೆಲವು ಒಂದು 8-10 ಘಟನೆಗಳನ್ನು ಸೆಲೆಕ್ಟ್ ಮಾಡಿ ಅವುಗಳನ್ನು ಬೀದಿ ನಾಟಕದ ರೂಪದಲ್ಲಿ, ಚಿಕ್ಕ ಚಿಕ್ಕ ಬೀದಿ ನಾಟಕ, ಒಂದು 7-8 ನಿಮಿಷದಲ್ಲಿ ಆ ಸ್ವಾತಂತ್ರ್ಯ ಸಂಗ್ರಾಮದ ಕೆಲವು ಪ್ರಮುಖ ಘಟನೆಗಳನ್ನು ನಾಟಕ ನೃತ್ಯ ರೂಪಕದ ಮುಖಾಂತರ ದಿನಪೂರ್ತಿ ನಡೆಸ್ತಾ ಇರ್ತೇವೆ. ಅದಕ್ಕೊಂದು ಸ್ಟೇಜನ್ನು ಮಾಡಿ ಈ ತರಹ ಒಂದು 7-8 ಪ್ರಮುಖ ಸ್ವಾತಂತ್ರ್ಯ ಸಂಗ್ರಾಮದ ಘಟನೆಗಳು, ಅವುಗಳನ್ನು ನೃತ್ಯ ರೂಪ ನಾಟಕದ ಮುಖಾಂತರ ಜನಗಳಿಗೆ ದಿನಪೂರ್ತಿ ಪ್ರದರ್ಶನ ಮಾಡುವಂಥದ್ದು. ಗಾಂಧೀಜಿಯವರ ಸ್ಟ್ಯಾಚ್ಯೂ ಸುತ್ತ ಸ್ಟೇಜನ್ನು ಮಾಡಿ ಅಲ್ಲಿ ಈ ನೃತ್ಯ ನಾಟಕವನ್ನು ಜನಗಳಿಗೆ ಪ್ರದರ್ಶನ ಮಾಡಿ, ಎಸ್ಪೆಷಲಿ ಮಕ್ಕಳಿಗೆ, ಅದರ ಮುಖಾಂತರ ಸ್ವಾತಂತ್ರ್ಯ ಸಂಗ್ರಾಮದ ಕೆಲವು ಪ್ರಮುಖ ಹೋರಾಟಗಳನ್ನು ಮೆಲುಕು ಹಾಕುವಂಥದ್ದು ಮತ್ತು ಇವತ್ತಿನ ಜನಗಳಿಗೆ ಅದನ್ನು ಮತ್ತೊಮ್ಮೆ ಪರಿಚಯ ಮಾಡಿಕೊಡುವಂಥದ್ದು. ಜನ ಅಲ್ಲಿ ಬಂದು ಅವರ ಅಭಿಪ್ರಾಯವನ್ನು ಬರೀಲಿಕ್ಕೆ ಒಂದು ಫ್ರೀಡಮ್ ವಾಲ್ ಅಂತ ಕ್ರಿಯೇಟ್ ಮಾಡಿ ಜನಗಳಿಗೆ ಆಲೋಚನೆಯನ್ನು ಮೂಡಿಸ್ಬೇಕು. ಸ್ವಾತಂತ್ರ್ಯ ಅಂತ ಹೇಳಿದ್ರೆ ಅದನ್ನು ನಾವು ಅರ್ಥ ಮಾಡ್ಕೊಳ್ಳಿಲ್ಲ, ಅದಕ್ಕೆ ಗೌರವ ಕೊಡಲಿಲ್ಲ, ಅದಕ್ಕೆ ಬೆಲೆ ಕೊಡಲಿಲ್ಲ ಅಂದರೆ ಎಷ್ಟು ಕಷ್ಟಪಟ್ಟು ಸ್ವಾತಂತ್ರ್ಯವನ್ನು ಸಂಪಾದನೆ ಮಾಡಿದ್ದೀವಿ ಅಷ್ಟೇ ಸಲೀಸಾಗಿ ನಾವು ಸ್ವಾತಂತ್ರ್ಯವನ್ನು ಕಳ್ಕೊಳ್ಬೋದು. ಸೊ ಹಾಗಾಗಿ ಜನಕ್ಕೆ ಸ್ವಾತಂತ್ರ್ಯ ಅಂದರೆ ಏನು ಅನ್ನೋ ಒಂದು ಪರಿಕಲ್ಪನೆ ಇರಬೇಕು. ಅದನ್ನು ಜಾಗೃತಿ ಮೂಡಿಸ್ತಕ್ಕಂತಹ ಒಂದು ಫ್ರೀಡಮ್ ವಾಲ್ ಅದನ್ನು ಕೂಡ ಇಲ್ಲಿ ಆಯೋಜನೆ ಮಾಡ್ತಾ ಇದ್ದೇವೆ. ಮತ್ತು ಮುಖ್ಯವಾಗಿ ಒಂದು ಇಂಡಿಯಾ ಪೀಪಲ್ಸ್ ಪೆರೇಡ್, ಅಲ್ಲಿ ಸರ್ಕಾರಿ ಪರೇಡ್ ಆಗುತ್ತೆ, ಇಲ್ಲಿ ಪೀಪಲ್ಸ್ ಪರೇಡ್ ಮಾಡ್ತೇವೆ ನಾವು. ಏನು ಪೀಪಲ್ಸ್ ಪರೇಡ್? ಬೆಂಗಳೂರಿನಲ್ಲಿ ಈಗ ಕೊಡವರಿದ್ದಾರೆ, ಮಂಗಳೂರಿನವರಿದ್ದಾರೆ, ಧಾರವಾಡದವರಿದ್ದಾರೆ, ಕಲಬುರಗಿಯವರಿದ್ದಾರೆ, ಲಂಬಾಣಿ ಜನ ವಾಸ ಮಾಡ್ತಾರೆ, ಮಲಯಾಳೀಸ್ ಇದ್ದಾರೆ, ತಮಿಳಿಯನ್ಸು, ಬೆಂಗಾಲೀಸು, ಒಡಿಯಾದವರಿದ್ದಾರೆ. ಸೊ ಈ ರೀತಿಯಾಗಿ ಅವರಿಗೆ ಎಲ್ಲರಿಗೂ ನಾವು ಮುಕ್ತವಾಗಿ ಒಂದು ಕರೆ ಕೊಟ್ಟಿದ್ದೇವೆ. ನೀವು ನಿಮ್ಮ ಸಂಸ್ಕೃತಿ, ನಿಮ್ಮ ಜೀವನ ಶೈಲಿಯನ್ನು ಪ್ರದರ್ಶನ ಮಾಡುವಂಥ ರೀತಿಯಲ್ಲಿ ಪೆರೇಡನ್ನು ಅಲ್ಲಿ ಭಾಗವಹಿಸೋದಾದರೆ ಅವರಿಗೆ ನಾವು ಮುಕ್ತವಾಗಿ ಅವಕಾಶ ಮಾಡಿಕೊಡ್ತೇವೆ. ಸೊ ಒಂದು 30 ತಂಡಗಳು ಅವರ ಪ್ರಾದೇಶಿಕ ವೈವಿಧ್ಯತೆಯನ್ನು, ಸಾಂಸ್ಕೃತಿಕ ವೈವಿಧ್ಯತೆಯನ್ನು, ಭಾಷಾ ವೈವಿಧ್ಯತೆಯನ್ನು
ಪ್ರದರ್ಶನ ಮಾಡೋದಕ್ಕೆ ಈ ಪರೇಡ್ ಮುಖಾಂತರ ಅವರಿಗೆ ಅವಕಾಶ ಮಾಡಿಕೊಡ್ತಾ ಇದ್ದೀವಿ. ಯಾಕೆಂದರೆ ನಾವು ಸಂವಿಧಾನ ಏನು ಹೇಳುತ್ತೆ ಅದನ್ನು 100ಕ್ಕೆ 100 ನಂಬಿದ್ದೇವೆ, 100ಕ್ಕೆ 100 ಆಚರಣೆ ಮಾಡಬೇಕು. ಏನು ಅಂತ ಹೇಳಿದ್ರೆ ವೈವಿಧ್ಯತೆಯಲ್ಲೇ ಏಕತೆ ಅಂತ. ಸೊ ಬೆಂಗಳೂರಿನ ವೈವಿಧ್ಯತೆ ಏನಿದೆ ಅದು ಕರ್ನಾಟಕದ ವಿವಿಧ ಭಾಗಗಳಿಂದ ಬಂದು ನೆಲೆಸಿರ್ತಕ್ಕಂಥ ಜನ ಆಗ್ಬೋದು, ದೇಶದ ಬೇರೆ ಭಾಗಗಳಿಂದ ಬಂದು ಬೆಂಗಳೂರನ್ನು ತಮ್ಮ ಊರನ್ನಾಗಿ ಮಾಡಿಕೊಂಡಿರುವಂಥ ಜನ, ಅವರಿಗೆ ಅವರ ಸಾಂಸ್ಕೃತಿಕ ಪ್ರಾದೇಶಿಕ ಭಾಷಾ ವೈವಿಧ್ಯತೆಯನ್ನು ಪ್ರದರ್ಶನ ಮಾಡುವುದಕ್ಕೆ ಈ ಒಂದು ಪರೇಡ್ನಲ್ಲಿ ಅವಕಾಶ ಮಾಡಿಕೊಡ್ತಾ ಇದ್ದೇವೆ. ಸೊ ಎಲ್ಲ ಆದಮೇಲೆ ಸಾಯಂಕಾಲ 6 ಗಂಟೆಗೆ ಒಂದು ಫ್ರೀಡಮ್ ಕಾನ್ಸರ್ಟ್ ಅನ್ನು ಆಯೋಜನೆ ಮಾಡ್ತಾ ಇದ್ದೇವೆ. ವಿಧಾನಸೌಧದ ಸ್ಟೆಪ್ಸ್ ಮೇಲೆ ಫ್ರೀಡಮ್ ಕಾನ್ಸರ್ಟನ್ನು ನಾವು ಆಯೋಜನೆ ಮಾಡ್ತಾ ಇದ್ದೇವೆ. ಅದರಲ್ಲಿ ನಾಡಿನ ಹೆಸರಾಂತ ಕಲಾವಿದರು ಅವರಿಗೆ ನಾವು ಆಹ್ವಾನವನ್ನು ಕೊಟ್ಟಿದ್ದೇವೆ. ಉದಾಹರಣೆಗೆ MD ಪಲ್ಲವಿ, ಸಂಜಿತ್ ಹೆಗಡೆ, ರಘು ದೀಕ್ಷಿತ್, ಬ್ರೂಸ್ಲಿ ಮಣಿ, ನಕುಲ್ ಅಭಯಂಕರ್, ಹರೀಶ್ ಶಿವರಾಮಕೃಷ್ಣನ್, ಪ್ರವೀಣ್ ರಾವ್, ಪ್ರವೀಣ್ ಗೋಡ್ಕಂಡಿ, ಬ್ರೋದ, ಸಿದ್ಧಾರ್ಥ ಬೆಳೆಮಾನು, ಹೀಗೆ ಕನ್ನಡದ ಅನೇಕ ಹೆಸರಾಂತ ನಮ್ಮ ನಾಡಿನ ಕಲಾವಿದರನ್ನು ಕರೆಸಿ ಆವತ್ತು ವಿಧಾನಸೌಧದ ಸ್ಟೆಪ್ಸ್ ಮೇಲೆ ನಾವು ಒಂದು ಸಂಗೀತ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿ ಜನಗಳಿಗೆ ಸಂಭ್ರಮಾಚರಣೆಗೆ ಅವಕಾಶ ಮಾಡಿಕೊಡ್ತಾ ಇದ್ದೇವೆ. ಮತ್ತು ಇದೆಲ್ಲ ಮುಗಿದ ಮೇಲೆ ಇದು 6ರಿಂದ 9:30ವರೆಗೂ ಇರುತ್ತೆ. ಕಾರ್ಯಕ್ರಮ ಮುಗಿದ ಮೇಲೆ ಒಂದು ಫೈರ್ ವರ್ಕ್ಸನ್ನು ಕೂಡ ಮಾಡಬೇಕು ಅಂತ DPR ಮತ್ತು ಫೈರ್ ಡಿಪಾರ್ಟ್ಮೆಂಟು ಅವರೆಲ್ಲರ ಸಹಮತಿಯೊಂದಿಗೆ ಒಂದು ಫೈರ್ ವರ್ಕ್ಸನ್ನು ಕೂಡ ಮಾಡಬೇಕು. ಕೊನೆಗೆ ಗ್ರ್ಯಾಂಡ್ ಫಿನಾಲೆ ಅಂತ ಈ ರೀತಿಯಾಗಿ ಒಂದು ದಿನದ ಕಾರ್ಯಕ್ರಮ ಜನ ಬಂದು ಒಂದು ಸಿಟಿಯಲ್ಲಿ ಸೆಲೆಬ್ರೇಟ್ ಮಾಡಬೇಕು. ಸ್ವಾತಂತ್ರ್ಯ ದಿನ ಅಂತ ಹೇಳಿದರೆ ಕೇವಲ ರಜಾ ದಿನಕ್ಕೆ ಸೀಮಿತ ಆಗಬಾರದು ಅನ್ನೋ ಉದ್ದೇಶದಿಂದ ಸ್ವಾತಂತ್ರ್ಯ ದಿನ ಅಂತ ಹೇಳಿದರೆ ದೇಶದ ಹುಟ್ಟುಹಬ್ಬ, ದೇಶದ ಮೊದಲನೇ ಹಬ್ಬ ಆಗಬೇಕು.